2024 ಹಾಗೂ 25ರ ಅವಧಿಗೆ FKCCIಗೆ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆಯಲ್ಲಿ FKCCIನ ಅಧ್ಯಕ್ಷರಾಗಿ MG ಬಾಲಕೃಷ್ಣನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಹಿರಿಯ ಉಪಾಧ್ಯಕ್ಷರಾಗಿ ಉಮಾರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ಸಾಯಿರಾಮ್ ಪ್ರಸಾದ್ ಅವರು ಆಯ್ಕೆಯಾಗಿ ಈ ಒಂದು ನೂತನ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾರೆ. ಈ ಸಂಬಂಧ FKCCI ಸಾಕಷ್ಟು ಹಲವು ಮೈಲುಗಳನ್ನು ಬೆಳೆಸಿಕೊಂಡು ಬಂದಿದೆ. ಹಾಗೆ ಕಾಸಿಯಾ ಹಾಗೆ ಪೀಣ್ಯ ಕೈಗಾರಿಕಾ ಸಂಸ್ಥೆಯು ಸಹ ಸಾಕಷ್ಟು ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಈ ಸಂಬಂಧ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಶಿವಕುಮಾರ್ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು. ಹಾಗೆ ಹೊಸದಾಗಿ ಆಯ್ಕೆಯಾದಂಥ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರಿ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಪಡೆಯುವುದಾಗಿ ಇದೇ ವೇಳೆ ಮೆಂಬರ್ ಜೊತೆ ಸಾಕಷ್ಟು ಅವಿನಾಭಾವ ಸಂಬಂಧ ಇಟ್ಟುಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಹಾಗೆ ಕಾಸಿಯಾಧ್ಯಕ್ಷಗಳಾದಂಥ ನಮ್ಮ ಹನುಮಂತೇಗೌಡರಾಗಿರ್ಬೋದು, ರಾಜುವರಾಗಿರ್ಬೋದು, ಮತ್ತು ನರಸಿಂಹಮೂರ್ತಿಯವರಾಗಿರ್ಬೋದು, ಅವರೆಲ್ಲ ಸಹಾಯದಿಂದ, ಮತ್ತು ನಮ್ಮ ಮಂಜುನಾಥ್ ಪಾಸ್ಟ್ ಪ್ರೆಸಿಡೆಂಟ್ ಪೀಣ್ಯ ಅವರು ಕೂಡ ಒಂದು ಸಹಾಯದಿಂದ ಈ ಒಂದು ಜಯ ಬರೋದಕ್ಕೆ ಸಾಧ್ಯವಾಗಿದೆ. ಥ್ಯಾಂಕ್ ಯು. ಹಾಗೆ ಮೆಂಬರ್ಸ್ ಏನು ಎಕ್ಸ್ಪೆಕ್ಟೇಷನ್ ಇದೆ, ಖಂಡಿತ ನಾವು ಸರ್ಕಾರ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಜೊತೆಯಲ್ಲಿ ನಾವು ಈ ಒಂದು ಅಧ್ಯಕ್ಷ ಆಗಿ MG ಬಾಲಕೃಷ್ಣ ಅವರು ಬರ್ತಾರೆ. ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ನಾವು ಒಂದು ಸರ್ಕಾರದಿಂದ ಏನು ಸೌಲಭ್ಯಗಳು ಬರಬೇಕೋ ಅದನ್ನು ಖಂಡಿತ ಮಾಡೋದಕ್ಕೆ ಇಷ್ಟಪಡ್ತೇನೆ. MG ಬಾಲಕೃಷ್ಣ ಅವರು ಅವ್ರಿಗೆ ಸಹಾಯ ಮಾಡ್ತೀವಿ, ಮತ್ತು ನಾವು ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರನ್ನಾಗಿ ಇದೊಂದು ಅವಕಾಶ ದೇವರೊಂದು ಕಲ್ಪಿಸಿಕೊಟ್ಟಿರೋದಕ್ಕೆ ಧನ್ಯವಾದಗಳು.